ಬಂಧುಗಳೇ, ಜೈ ಭೀಮ್. ನಾನು ನಿಮ್ಮ ಭೀಮಪುತ್ರಿ ರೇವತಿ ರಾಜ್. ಇವತ್ತಿನ ವಿಚಾರ ನಿಜವಾಗ್ಲೂ ಬಹಳ ಆತಂಕಕಾರಿ ಹಾಗೂ ಸೀರಿಯಸ್ ಆದ ವಿಚಾರ. RSS ಸಂಘಟನೆ ಅಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇದನ್ನು ಬ್ಯಾನ್ ಮಾಡಬೇಕು ಅನ್ನೋದು ನನ್ನ ಒಂದು ಪರ್ಸನಲ್ ಒಪಿನಿಯನ್. ರಾಜ್ಯ ಸರ್ಕಾರದಿಂದ ಇವರೇ 2013ರಲ್ಲಿ ಏನು ಆರ್ಡರ್ಸ್ ಮಾಡಿದ್ರು ಅದರ ಮುಂದುವರಿದ ಭಾಗವಾಗಿ ಸರ್ಕಾರಿ ಜಾಗಗಳಲ್ಲಿ ಯಾವುದೇ ಕಾರಣಕ್ಕೂ ಬೇರೆ ಯಾವುದೇ ಸಂಘದ ಚಟುವಟಿಕೆಗಳನ್ನು ಪರ್ಮಿಷನ್ ಇಲ್ಲದೆ ಮಾಡಬಾರ್ದು ಅನ್ನೋವಂಥದ್ದು ಒಂದು ಆರ್ಡರ್ಸ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಆಗಿರುವಂಥದ್ದು. ಆದರೆ ನಾನು ಹೇಳುವಂಥದ್ದು ಸ್ಪಷ್ಟವಾಗಿ RSSನ್ನೇ ಬ್ಯಾನ್ ಮಾಡಬೇಕು ಅನ್ನೋಂಥ ಒಂದು ನಿಲುವನ್ನು ಸರ್ಕಾರ ಯಾಕೆ ತಗೊಳ್ಬಾರ್ದು? ಯಾಕೆ ಅದು RSS ಅನ್ನೋದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಏನಿದೆ ಅದು ಸಂವಿಧಾನ ವಿರೋಧಿ ಸಂಘಟನೆ ಆಗಿದೆ, ಜೊತೆಗೆ ಮಹಿಳಾ ವಿರೋಧಿ ಸಂಘಟನೆ ಆಗಿದೆ, ಮಕ್ಕಳನ್ನು ಸಹ ಲೈಂಗಿಕವಾಗಿ ಬೇರೆ ರೀತಿಯಲ್ಲಿ ಬಳಸ್ಕೊಳ್ಳುವಂಥ ಒಂದು ಸಂಘಟನೆಯಾಗಿದೆ. ರಾಷ್ಟ್ರಭಕ್ತಿ ದೇಶಭಕ್ತಿ ಹೆಸರಿನಲ್ಲಿ ಏನೇನೋ ಕೆಲಸ ಕಾರ್ಯಗಳನ್ನು ದೇಶಕ್ಕೆ ಮಾರಕವಾಗುವಂಥ ಹಲವು ಕೆಲಸಗಳನ್ನ ಮಾಡಿದೆ. ಅದಕ್ಕೆ ಬಹಳಷ್ಟು ಉದಾಹರಣೆಗಳಿದ್ದಾವೆ ಇಲ್ಲಿ. ಜೊತೆಗೆ ಒಂದಷ್ಟು ವಿಚಾರಗಳನ್ನ ನಾನು ನಿಮ್ಮ ಹತ್ರ ಹೇಳ್ತೀನಿ ಹೇಗೆ ಅಂತ. ಯಾಕಂದರೆ ಲಕ್ಷಾಂತರ ಕೋಟ್ಯಾಂತರ ಜನ ಕಾರ್ಯಕರ್ತರಿದ್ದೀರಾ, ನಾಳೆ ದಿನ ಮುಗಿಬಿಡ್ಬೋದು. ಆದರೆ ಹೇಳೋ ವಿಚಾರವನ್ನು ನೀವು ಅರ್ಥೈಸ್ಕೊಂಡು ಅದನ್ನು ಅನಲೈಸ್ ಮಾಡಿ ನೋಡಿ, ನಾನು ಏನು ಹೇಳ್ತಾ ಇದ್ದೀನಿ, ಯಾಕೆ ಹೇಳ್ತಾ ಇದ್ದೀನಿ ಅನ್ನೋದನ್ನ. ಯಾವುದನ್ನೇ ಒಂದು ಪೂರ್ವಗ್ರಹ ಪೀಡಿತರಾಗಿ ಕಮೆಂಟ್ ಮಾಡೋದು ಇನ್ನೊಂದು ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂದರೆ ಮೊದಲನೇದು ನಾನು ಹೇಳ್ತಾ ಇರೋದು, RSS ಅನ್ನೋದು ಒಂದು ದೇಶಕ್ಕೆ ಒಂದು ಬರೀ ಒಂದು ಸಾಂಸ್ಕೃತಿಕ ಸಂಘಟನೆಯಾಗಿ ಉಳಿದು ಅದು ಒಂದು ದೇಶಭಕ್ತಿಯನ್ನು ಎಚ್ಚರಿಸಿ ದೇಶಭಕ್ತಿಯ ಜಾಗೃತಿ ಮೂಡಿಸುವಂಥದ್ದು ಆಗಿದ್ದಿದ್ರೆ ಯಾವುದೇ ಒಂದು ಸಮಸ್ಯೆ ಇರಲಿಲ್ಲ. ಆದರೆ ಇಲ್ಲಿ ಏನಾಯಿತು, ದೇಶಭಕ್ತಿ ಹೆಸರಿನಲ್ಲಿ ಚಿಕ್ಕ ಮಕ್ಕಳನ್ನು 3 ವರ್ಷ 4 ವರ್ಷ 5 ವರ್ಷದ ಮಕ್ಕಳನ್ನ ತಗೊಂಡೋಗಿ RSSಗೆ ಬಿಡ್ತೀವಿ. ಏನಂತ ನಮ್ಮ ಮಗನ ದೇಶಭಕ್ತಿನಾಗಿ ಮಾಡ್ತಾರೆ. ನಮ್ಮ ಮಗ ಮುಂದಿನ ದಿನದಲ್ಲಿ ರಾಷ್ಟ್ರಭಕ್ತಿನ ಮೈಗೂಡಿಸ್ಕೊಂಡು ಅವನು ದೊಡ್ಡ ಮಟ್ಟದಲ್ಲಿ ಒಂದು ದೇಶ ಸೇವಕನಾಗಿ ಮಾರ್ಪಾಡಾಗ್ತಾನೆ ಅಂತ ಅಂದ್ಕೊಂಡು ಎಲ್ಲ ತಾಯಂದ್ರು ನನ್ನ ಹಾಗೇನೆ ಭಾಳಷ್ಟು ಜನ RSSಗೆ ತಮ್ಮ ಮಕ್ಕಳನ್ನ ಏನೋ ಒಂದು ಆಸೆ ಇಟ್ಕೊಂಡು ಕಳಿಸ್ತಾರೆ. ಆದರೆ ಅಲ್ಲಿ ಏನಾಗುತ್ತೆ ಬಂಧುಗಳೇ, ಅಲ್ಲಿ ಮಕ್ಕಳನ್ನ ಆಟ ಆಡಿಸ್ತಾರೆ ಒಂದು ಸ್ವಲ್ಪ ದಿನ. ಅದಾದ ನಂತರ ಅವರಿಗೆ ಕತೆಗಳನ್ನ ಹೇಳಲಿಕ್ಕೆ ಶುರು ಮಾಡ್ತಾರೆ. ಕತೆಗಳು ಯಾವ ಥರ ಕತೆಗಳು? ವೀರಾವೇಶದ ಕತೆಗಳನ್ನ ಹೇಳ್ತಾರೆ. ಅದ್ರ ಜೊತೆಗೆ ದೇವಸ್ಥಾನಗಳ ಬಗ್ಗೆ ಹೇಳ್ತಾರೆ, ಒಬ್ಬ ಹಿಂದೂ ರಾಜನ ಬಗ್ಗೆ ಹೇಳ್ತಾರೆ. ಅದರಿಂದ ಹಿಂದೂ ರಾಜ್ಯ ಪತನ ಹೇಗಾಯಿತು, ಅದಕ್ಕೆ ಒಂದು ಸಮುದಾಯ ಮುಸಲ್ಮಾನ್ ಸಮುದಾಯ ಹೇಗೆ ಕಾರಣ ಆಯಿತು ಅಂತ ಹೇಳ್ತಾ ಕತೆಗಳ ರೂಪದಲ್ಲಿ ಮುಸಲ್ಮಾನರ ವಿರುದ್ಧ ದ್ವೇಷವನ್ನು ಬಿತ್ತುವಂಥ ಕೆಲಸವನ್ನು ಮಾಡ್ತಾರೆ. ಆ ಮಗು ಹೇಗೆ ತಯಾರಾಗುತ್ತೆ ಅಂದರೆ ನಿಜವಾಗ್ಲೂ ಒಂದು ಸಣ್ಣ ವಿಚಾರ ಬಂತು ಅಂದರೆ ಸ್ಪಾರ್ಕ್ ಹಾಗೆ ಅಂಟ್ಕೊಳ್ಳುತ್ತೆ. ಇವರು ನನ್ನ ವೈರಿ ಅನ್ನೋ ರೀತಿಯಲ್ಲಿ ಇವರು ಬಿಂಬಿಸ್ಬಿಟ್ಬಿಡ್ತಾರೆ. ಆ ಚಿಕ್ಕ ವಯಸ್ಸಿನಲ್ಲಿ ಅದಕ್ಕೆ ಅದೇ ಆಳವಾಗಿ ಬೇರೂರ್ಕೊಳ್ಳುತ್ತೆ. ಬೆಳೀತಾ ಅದು ಹೆಮ್ಮರವಾಗ್ಬಿಡುತ್ತೆ. ತದನಂತರದಲ್ಲಿ ಇವರು ಶಾಖೆಗಳಲ್ಲಿ ದಂಡ ಪ್ರಹಾರ ಹೇಳ್ಕೊಡ್ತಾರೆ. ಪ್ರತಿ ಭಾನುವಾರ ದಂಡ ಪ್ರಹಾರಲ್ಲಿ ಏನು ಹೇಳ್ಕೊಡ್ತಾರೆ, ಹೇಗೆ ಗಲಾಟೆ ಆದಾಗ ಹೇಗೆ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು, ಜೊತೆಗೆ ಹೇಗೆ ಇಲ್ಲಿಗೆ ಹೊಡಿಬೇಕು, ಶತ್ರುವನ್ನು ಇಲ್ಲಿಗೆ ಯಾಕೆ ಹೊಡಿಬೇಕು ಅಂತ ಹೇಳ್ಕೊಡ್ತಾರೆ. ಅಂದರೆ ಇಲ್ಲಿ ಶತ್ರುಗಳು ಯಾರು ಬಂಧುಗಳೇ? ಯಾರನ್ನ ಇವರು ಮುಸಲ್ಮಾನರನ್ನ ಶತ್ರುಗಳು ಅಂತ ಹೇಳಿ ಬಿಂಬಿಸ್ತಾರೆ. ಆ ಮಕ್ಕಳಲ್ಲಿ ಮುಸಲ್ಮಾನರು ಏನಿದ್ದಾರೆ ನಿನ್ನ ವೈರಿಗಳು ಅನ್ನೋದನ್ನ ಬಿಂಬಿಸ್ತಾ ದಂಡ ಪ್ರಹಾರ ಲಾಠಿ ಪ್ರಹಾರ ಪ್ರತಿ ಭಾನುವಾರ ಮತ್ತೆ ವಿಜಯದಶಮಿ ಪಥಸಂಚಲನಕ್ಕೆ ಏನು ಮಾಡ್ತಾರೆ, ಆ ಲಾಠಿಯನ್ನು ಇವರು ಪಥಸಂಚಲನದಲ್ಲಿ ಯೂಸ್ ಮಾಡ್ತಾರೆ. ಅಲ್ಲಿ ಆ ಮಗು ಮನಸ್ಸಿನಲ್ಲಿ ಇರುತ್ತೆ, ನಾವು ಹಿಂಗೆ ಹೋಗುವಾಗ ಅಪ್ಪಿತಪ್ಪಿ ಗಲಾಟೆ ಆದಾಗ ಹೀಗೆ ಮಾಡಬೇಕು, ಹೀಗೆ ರಿಯಾಕ್ಟ್ ಮಾಡಬೇಕು ಅಂತ. ಬೆಳೀತಾ ಹಾಗೆ ಆಗುತ್ತೆ. ಇವರು ಯಾವುದೇ ರೂಟ್ ಮ್ಯಾಪ್ ತಗೊಳ್ಳುವಾಗ ಅಲ್ಲಿ ಮಸೀದಿ ಇರಲೇಬೇಕು. ಮಸೀದಿ ಇಲ್ಲದೆ ಇರೋ ರೂಟ್ ಮ್ಯಾಪ್ ಇವ್ರು ಹಾಕ್ಕೊಳ್ಳೋದೇ ಇಲ್ಲ. ಯಾಕೆಂದರೆ ಅಲ್ಲಿ ಅವ್ರಿಗೆ ಗಲಭೆ ಆಗಲೇಬೇಕು. ಅಲ್ಲಿ ಹೋದಾಗ ಒಂದು ಸಣ್ಣ ಒಂದು ವ್ಯತ್ಯಾಸಗಳಾದ್ರೂ ಇಮ್ಮಿಡಿಯೇಟ್ ಅಲ್ಲಿ ವೈಲ್ಡ್ ಆಗುವಂಥದ್ದು. ಬಲಿಪಶು ಆಗೋದು ಯಾರು? ಅದಕ್ಕೆ ನಿಮ್ಮ ಮಕ್ಕಳು. ಯಾರು? SC ST OBC ನಮ್ಮ ಮಕ್ಕಳುಗಳೇ. ಯಾರು RSSನ ಸರಸಂಚಾಲಕರಿದ್ದಾರೆ, ಯಾರು ಮುಖ್ಯ ಪದಗಳಲ್ಲಿದ್ದಾರೆ, ಅವ್ರ ಮಕ್ಕಳೆಲ್ಲ ಫಾರಿನಲ್ಲಿರ್ತಾರೆ. ಅವ್ರ ಮಕ್ಕಳು ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ಗಳಾಗಿರ್ತಾರೆ, ದೊಡ್ಡ ಹುದ್ದೆಗಳಲ್ಲಿರ್ತಾರೆ, ಅವ್ರದ್ದೇ ಇಂಡಸ್ಟ್ರಿಯಲ್ ಎಂಪೈರ್ಗಳನ್ನ ಮಾಡ್ಕೊಂಡಿರ್ತಾರೆ. ಈ ಥರದ್ದು ಬಹಳ ಸುಭೀಕ್ಷವಾಗಿ ಜೀವನ ಮಾಡ್ತಾ ಇರ್ತಾರೆ. ಆದರೆ ಲಾಠಿ ಚಾರ್ಜ್ ಆಯಿತೋ ಇಲ್ಲ ಗೋಲಿಬಾರ್ ಆಯಿತೋ ಅದಕ್ಕೆ ಎದೆಯನ್ನು ಒಡ್ಡಿ ಸಾಯೋದು ಯಾರು? ನಮ್ಮ ನಿಜವಾಗ್ಲೂ ಬಡವರ ಮಕ್ಕಳು, ಮಿಡ್ಲ್ ಕ್ಲಾಸ್ ಮಕ್ಕಳು, ಅಪ್ಪರ್ ಮಿಡ್ಲ್ ಕ್ಲಾಸ್ ಮಕ್ಕಳುಗಳು ದೇಶಭಕ್ತಿಯ ಹೆಸರಿನಲ್ಲಿ ಬಲಿಯಾಗಿ ಹೋಗ್ತಾರೆ. ಇದುವರೆಗೂ ಬಂಧುಗಳೇ RSS ಹೆಸರಿನಲ್ಲಿ ತನ್ನ ಯಾವುದೇ ಒಬ್ಬ ಸರಸಂಚಾಲಕ, ಯಾವುದೇ ಒಬ್ಬ ನಾಯಕ
ತನ್ನ ಬಂಧುನೋ ತನ್ನ ಮಕ್ಕಳನ್ನ ಬಲಿ ಕೊಟ್ಟಿರೋ ಇತಿಹಾಸ ಇದೆಯಾ? ಇದ್ರೆ ನೀವು ದಯವಿಟ್ಟು ನನಗೆ ಹೇಳಿ. ನೀವು ಯೋಚನೆ ಮಾಡಬೇಕಾಗಿರೋಂಥ ವಿಚಾರ. ನಾನು ಯಾವುದೇ ಒಂದು ಬೇರೆ ರೀತಿಯಲ್ಲಿ ನಿಮಗೆ ತಿರ್ಚಿ ಹೇಳ್ತಾ ಇಲ್ಲ, ಇರೋ ವಿಚಾರವನ್ನು ನಿಮ್ಮ ಹತ್ರ ಚರ್ಚೆ ಮಾಡ್ತಾ ಇದ್ದೀನಿ ನಾನು. ಅದಾದ ನಂತರ ಬಂಧುಗಳೇ, ಈ RSS ಏನು ಹೇಳುತ್ತೆ, ಹೇಗೆ ರಾಷ್ಟ್ರ ವಿರೋಧಿ ಅಂದರೆ, ನಮ್ಮ ರಾಷ್ಟ್ರ ಸಂವಿಧಾನವನ್ನು ಒಪ್ಪಿಕೊಂಡು ಸಂವಿಧಾನದ ಅಡಿನಲ್ಲಿ ನಡೀತಾ ಇರುವಂಥ ರಾಷ್ಟ್ರ, ಸಂವಿಧಾನದ ಮುಖ್ಯ ಆಶಯಗಳಾದ ಸ್ವಾತಂತ್ರ್ಯ, ಸಹೋದರತ್ವ, ಸಮಾನತೆ, ಈ ಏನು ನಮ್ಮ ಆಶಯಗಳಿದೆ ಇದಕ್ಕೆ ವಿರುದ್ಧವಾಗಿ ನಡೆಯುವಂಥದ್ದು. ನಾವು ಏನು ಸರ್ವಧರ್ಮ ಸಮನ್ವಯ ಅಂತ ಹೇಳ್ತೀವಿ, ಇವರು ಇಲ್ಲ ಏಕಧರ್ಮ ಅಂತಾರೆ. ಅಂದರೆ ಹಿಂದುತ್ವ ಒಂದೇ, ಭಾರತಕ್ಕೆ ಹಿಂದುತ್ವನೇ ಒಂದು ಅಂತ ಹೇಳ್ತಾರೆ. ಆದರೆ ಸಂವಿಧಾನ ಏನು ಹೇಳುತ್ತೆ, ಎಲ್ಲರಿಗೂ ಸಹ ಭಾರತದಲ್ಲಿ ಎಲ್ಲರಿಗೂ ಸಮಾನವಾದ ಧಾರ್ಮಿಕ ಒಂದು ಆಚರಣೆ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದೆ. ಅದನ್ನು ಅಲ್ಲಗಳೆಯುತ್ತಾ ಹಿಂದುತ್ವದ ಅಜೆಂಡಾ ಮೇಲೆ RSS ಅನ್ನ ಕಟ್ಕೊಂಡಿದ್ದಾರೆ. ಅದರ ಒಂದು ಅಂಗಸಂಸ್ಥೆಯಾಗಿ BJP ಇನ್ನೂ ಹಲವು ಸಂಘಟನೆಗಳನ್ನ ಹುಟ್ಟಾಕೊಂಡಿದ್ದಾರೆ. ಹಾಗೆಯೇ RSS ನಲ್ಲಿ ರಾಷ್ಟ್ರಗೀತೆಯನ್ನ ಒಪ್ಕೊಳ್ಳೋದಿಲ್ಲ ಅವರು, ರಾಷ್ಟ್ರಗೀತೆಯನ್ನ ಹಾಡೋದಿಲ್ಲ ಅವರು, ಜೊತೆಗೆ ರಾಷ್ಟ್ರ ಧ್ವಜವನ್ನು ಸಹ ಧಿಕ್ಕರಿಸಿದ್ರು ಅವರು. ಸ್ಟಾರ್ಟಿಂಗ್ ಅಲ್ಲೇ ರಾಷ್ಟ್ರಧ್ವಜ ಇಂಟ್ರೊಡ್ಯೂಸ್ ಆದಾಗಲೇ ನಾವು ಒಪ್ಪಲ್ಲ ಅಂತ ಹಲವು ಸ್ಟೇಟ್ಮೆಂಟ್ಗಳು ನಿಮಗೆ ಲಿಖಿತ ರೂಪದಲ್ಲಿ ಸಿಗುತ್ತೆ. ಅವರು ಆರ್ಟಿಕಲ್ ಬರೆದಿರುವಂಥದ್ದು. ಅವರು ಭಾಗವಧ್ವಜವನ್ನು ಮಾತ್ರ ಒಪ್ಕೊಳ್ಳುವಂಥದ್ದು, ರಾಷ್ಟ್ರಗೀತೆಯ ಬದಲಾಗಿ ಒಂದೇ ಮಾತರಮ್ಮನ್ನ ಹಾಡುವಂಥದ್ದು. ಸೊ ಇವಾಗ ಎಲ್ಲದಕ್ಕೂ ಪರ್ಯಾಯವಾಗಿ ಇವರು ಇದು ಮಾಡುವಂಥದ್ದು. ಸಂವಿಧಾನದ ಆಶಯಗಳನ್ನ ಒಪ್ಪೋದಿಲ್ಲ, ಸಂವಿಧಾನದ ಧಾರ್ಮಿಕ ಸ್ವಾತಂತ್ರ್ಯವನ್ನು ಒಪ್ಪೋದಿಲ್ಲ, ಈ ರಾಷ್ಟ್ರಗೀತೆ ರಾಷ್ಟ್ರಧ್ವಜ ಯಾವುದನ್ನು ಅವರು ಒಪ್ಪೋದಿಲ್ಲ. ಬಲವಂತವಾಗಿ ರಾಷ್ಟ್ರಧ್ವಜವನ್ನು ಅವರ RSS ಕಚೇರಿ ಮೇಲೆ ಹಾರಿಸಲಾಯಿತು. ಹೇಳ್ತಾರೆ ಧ್ವಜ ಸಂಹಿತೆ ಇದ್ದಿದ್ರಿಂದ ಮಾಡ್ಲಿಕ್ಕಾಗಿಲ್ಲ ಅಂತ ಹೊಸ ವರ್ಷನು. ಆದ್ರೆ ಸ್ವಾಮಿ ನಾನು ಕೇಳ್ತೀನಿ ಚಕ್ರವರ್ತಿ ಅವರೇ, ಮೊನ್ನೆ ನಿಮ್ಮ ವಿಡಿಯೋದಲ್ಲಿ ನೋಡಿದೆ, ಧ್ವಜ ಸಂಹಿತೆ ರಾಷ್ಟ್ರೀಯ ಹಬ್ಬಗಳಿರುವಾಗ ಆವಾಗ ನೀವು ರಾಷ್ಟ್ರಧ್ವಜವನ್ನು ಹಾರಿಸಿ ಅಟ್ಲೀಸ್ಟ್ ನೀವು ಒಂದು ಸೆಲೆಬ್ರೇಷನ್ ಮಾಡ್ಬೋದಿತ್ತಲ್ಲ, ಆವಾಗ ಅದಕ್ಕೆ ಯಾವುದೇ ಅಡ್ಡಿ ಆತಂಕ ಇರಲಿಲ್ಲ ಅಂತ ನಾನು ನಿಮಗೆ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಅದಾದ ನಂತರ ಮಕ್ಕಳಿಗೆ ಪೆನ್ನೆ ಹಿಡಿದು ದೇಶವನ್ನು ರಕ್ಷಿಸಿ ದೇಶವನ್ನು ಉಳಿಸಿ ಬೆಳೆಸುವ ಒಂದು ಭವಿಷ್ಯವಾದ ನಮ್ಮ ಮಕ್ಕಳ ಕೈಗೆ ನೀವೇನು ಕೊಡ್ತೀರಾ? ಗನ್ ಕೊಡ್ತೀರಾ, ತಲವಾರ್ ಕೊಡ್ತೀರಾ, ಲಾಠಿ ಕೊಡ್ತೀರಾ? ಯಾಕೆ ಕೊಡ್ತೀರಾ ನೀವು ಅದನ್ನ? RSS ಒಂದು ಸಂಘಟನೆಗೆ ಲಾಠಿಯ ಅವಶ್ಯಕತೆ ಏನಿದೆ ಅಂತ ನಾನು ಕೇಳ್ತೀನಿ. ಜೊತೆಗೆ ಲಾಠಿ ಕೊಡೋದೇನೋ ಅಧಿಕೃತವಾಗಿ ಹೊಡೀರಿ ಅಂತ ಹೇಳಲಿಕ್ಕೆ, ಮುಸಲ್ಮಾನರ ಮೇಲೆ ದಾಳಿ ಮಾಡಿ, ಮುಸಲ್ಮಾನ ಮೇಲೆ ಹಲ್ಲೆ ಮಾಡಿ ಅಂತ ಹೇಳಲಿಕ್ಕೆ. ನೀವು ಗನ್ ಯಾಕೆ ಕೊಡ್ತೀರಾ? ಗೌರಿ ಲಂಕೇಶ್ ಯಾರು ನಿಮ್ಮ ಸಂಘಟನೆಯ ವಿರುದ್ಧವಾಗಿ ಮಾತಾಡ್ತಾರೆ, ಕಲಬುರ್ಗಿ, ದಾಬೋಲ್ಕರ್, ಗೌರಿ ಲಂಕೇಶ್ ಈ ಥರದವರನ್ನ ಹೊಡೆದು ಕೊಂದು ಹಾಕಿ ಅನ್ಲಿಕ್ಕೆ ಗನ್ ಕೊಡ್ತೀರಾ. ಅದಾದ ನಂತರ ತಲವಾರ್ ಕೊಡ್ತೀರಾ. ನೀವು ತಲವಾರ್ ಯಾಕೆ ಕೊಡ್ತೀರಾ? ಯಾರು ಈ RSS ವಿರುದ್ಧವಾಗಿ ಸ್ಟೇಟ್ಮೆಂಟ್ ಮಾಡ್ತಾರೆ, ಬ್ರಾಹ್ಮಣರ ವಿರುದ್ಧವಾಗಿ ಸ್ಟೇಟ್ಮೆಂಟ್ ಮಾಡ್ತಾರೆ, ಅವರನ್ನ ಕೊಲ್ಲಿ ಅಂತ. ಯಾಕೆಂದ್ರೆ ಹಲವು ಸ್ಟೇಟ್ಮೆಂಟ್ಗಳು ನೋಡಿದೀವಿ, ಕತ್ತಿ ಮನೆಗೊಂದು ಕತ್ತಿ ಹಿಡಿದು ಹೊರಗೆ ಬನ್ನಿ ಅಂತ. ನಮ್ಮದು ಕತ್ತಿಯ ಸಂಸ್ಕೃತಿ ಅಲ್ಲ, ತಲವಾರಿನ ಸಂಸ್ಕೃತಿ ಅಲ್ಲ, ನಮ್ಮದು ಪೆನ್ನಿನ ಸಂಸ್ಕೃತಿ, ಸಂವಿಧಾನದ ಸಂಸ್ಕೃತಿ, ಒಂದು ಶಾಂತಿಯುತವಾಗಿ ಸ್ವತಂತ್ರವನ್ನ ಪಡೆದಂಥ ಸಂಸ್ಕೃತಿ ನಮ್ಮದು. ಅದನ್ನ ಮರಿತಾ ಇದೆ ಅನ್ನುವಾಗ ಅದು ದೇಶಕ್ಕೆ ಪೂರಕವೋ ಮಾರಕವೋ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಬಂಧುಗಳೇ. ಅದರ ಜೊತೆಗೆ ಈಗ 5 ದಿನದ ಹಿಂದೆ ಕೇರಳದಲ್ಲಿ ಆನಂದು ಆಜಿ ಅಂತ ಒಂದು ಹುಡುಗ, ಪಾಪ ಟೆಕ್ಕಿ ಅವನು. ಆ ಹುಡುಗ 5 ದಿನಗಳ ಹಿಂದೆ ಒಂದು ರಿಪೋರ್ಟ್ ಬಂತು, ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಏನಂತ ಹೇಳಿದ್ದಾನೆ? 3-4 ವರ್ಷ ವಯಸ್ಸಿರುವಾಗ ನನಗೆ RSS ಶಾಖೆಗಳಲ್ಲಿ ನನ್ನನ್ನು ಸತತವಾಗಿ ಲೈಂಗಿಕವಾಗಿ ಬಳಸ್ಕೊಳ್ತಾ ಇದ್ರು. RSS ಶಾಖೆಯಲ್ಲಿ, ಆ ಶಾಖೆಯಲ್ಲಿ ಇದ್ದಂಥವರು ಬಳಸ್ಕೊಂಡು ನಾನು ಸತತವಾಗಿ ಹಲವು ವರ್ಷಗಳಿಂದ ನನ್ನ ಹಾಗೆ ಹಲವು ಮಕ್ಕಳನ್ನು ಹೀಗೆ ಬಳಸ್ಕೊಳ್ತಾ ಇದ್ರು ಲೈಂಗಿಕವಾಗಿ. ಯಾಕೆಂದ್ರೆ ಅವ್ರು ಯಾರು ಮದುವೆಯನ್ನ ಮಾಡ್ಕೊಳ್ತಾ ಇರಲಿಲ್ಲ, ಸಂಘಕ್ಕೆ ಅಂತ ತಮ್ಮನ್ನ ತಾವು ತ್ಯಾಗ ಮಾಡಿಬಿಡ್ತಾ ಇದ್ರು. ಹೌದು, ಆದರೆ ದೇಹಕ್ಕೆ ತಾನಾಗಿ ಏನು ಪಂಚಭೂತಗಳಲ್ಲಿ ಏನು ಒಂದು ದೇಹಕ್ಕೆ ಅದಾದ ಒಂದು ಆಕಾಂಕ್ಷೆ ಇರುತ್ತೆ, ಅದನ್ನು ಅವರು ಸಾಯಿಸ್ಕೊಳ್ಲಿಕ್ಕೆ ಆಗಲ್ಲ. ಹಾಗಾಗಿ ಈ ಚಿಕ್ಕ ಏನು ಮಕ್ಕಳು ಬರ್ತಾರೆ, ಅವ್ರು ಹೇಳಲಿಕ್ಕೂ ಆಗಲ್ಲ, ಅವ್ರಿಗೆ ಅಷ್ಟು ಏನು ತಿಳುವಳಿಕೆ ಇರಲ್ಲ, ಆ ಮಕ್ಕಳನ್ನ ಲೈಂಗಿಕವಾಗಿ ಬಳಸ್ಕೊಳ್ತಾರೆ. ನಾವು ಒಂದು ಪ್ರೀತಿಯಿಂದ ನಮ್ಮ ಮಕ್ಕಳನ್ನ ದೇಶಭಕ್ತಿಯಿಂದ ಕಳಿಸ್ತೀವಿ. ಎಷ್ಟು ಮಕ್ಕಳ ಮೇಲೆ ಲೈಂಗಿಕ ಶೋಷಣೆ ಆಗಿರ್ಬೋದು, ಎಷ್ಟು ಮಕ್ಕಳು ಅದರಿಂದ ನರಳಿರಬಹುದು. ಹೆಣ್ಣು ಮಗಳ ಮೇಲೆ ಆಗಿದ್ದು ಶೋಷಣೆ ಮಾತ್ರ, ಲೈಂಗಿಕ ಶೋಷಣೆ ಅಲ್ಲ ಬಂಧುಗಳೇ. ನಮ್ಮ ಮಕ್ಕಳನ್ನ ನಾವು ಕೇಳ್ಕೊಳ್ಬೇಕು. ನಿಮ್ಮ ಮಕ್ಕಳನ್ನ ನೀವು ಕೇಳಿ, RSS ಶಾಖೆಗೆ ಯಾರ್ಯಾರು ಕಳಿಸ್ತಾ ಇದ್ದೀರಾ, ನಿಮ್ಮ ಮಗುನ ಯಾವ ಥರ ನಡೆಸ್ಕೊಳ್ತಾ ಇದ್ದಾರೆ, ಲೈಂಗಿಕ ಶೋಷಣೆ ಏನಾದರೂ ಆಗಿದೆಯಾ ಅನ್ನೋದನ್ನ ತಿಳ್ಕೊಳ್ಳಿ ಬಂಧುಗಳೇ. ನಮ್ಮ ಮಕ್ಕಳು ಎಷ್ಟು ಸುರಕ್ಷಿತ, ನಮ್ಮ ಮಕ್ಕಳನ್ನ ನಾವು ಶಾಖೆಗೆ ಕಳಿಸ್ಬೇಕೋ ಬೇಡವೋ ಅಂತ ತಂದೆ ತಾಯಿ ನೀವು ಮೊದಲು ಆಲೋಚನೆ ಮಾಡಬೇಕು. ನೀವು ಅದರ ಬದಲು ನೀವು NCCಗೆ ಹಾಕಿ ಮಕ್ಕಳನ್ನ, ಅಟ್ಲೀಸ್ಟ್ ಅವ್ರು ಏನಾದರೂ ಕಲಿತಾರೆ, ಅದರಲ್ಲಿ ಮುಂದಿನ ಬದುಕಿಗೆ ಭದ್ರ ಬುನಾದಿ ಆಗುತ್ತೆ.
ಇಂಥ ಒಂದು ಸಂಘಟನೆಗಳ ಕಳಿಸಿ ನಮ್ಮ ಮಕ್ಕಳ ಭವಿಷ್ಯನ ನಾವೇ ಹಾಳು ಮಾಡ್ತಾ ಇದ್ದೀವಿ. ಜೊತೆಗೆ ಮುಖ್ಯವಾದ ವಿಚಾರ, ಮಹಿಳಾ ವಿರೋಧಿ RSS. ಹೇಗೆ ಅಂದರೆ ಎಂಟೈರ್ RSS ಅಲ್ಲಿ ಇದುವರೆಗೂ ಮಹಿಳೆಯರನ್ನ ಸೇರಿಸೇ ಇಲ್ಲ. ಅರ್ಧದಷ್ಟಿರುವ ನಾವು ಯಾಕೆ RSS ಅಲ್ಲಿ ಇಲ್ಲ? ಯಾಕೆ ಅಂದರೆ ನೀವು ಮಹಿಳೆಯರನ್ನ ಸರಿಸಮಾನವಾಗಿ ಒಪ್ಕೊಳ್ಳಿಕ್ಕೆ ತಯಾರೇ ಇಲ್ಲ. ಅದಕ್ಕೆ ಒಂದು ಉದಾಹರಣೆಯಾಗಿ 2013ರಲ್ಲಿ ಇದೇ ಮೋಹನ್ ಭಾಗವತರ RSS ಪ್ರಮುಖ ಮೋಹನ್ ಭಾಗವತ್ ಅವರು ಸ್ಟೇಟ್ಮೆಂಟ್ ಮಾಡ್ತಾರೆ, ಮಹಿಳೆಯರು ಮನೆ ಒಳಗಡೆ ಇದ್ದು ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸಬೇಕು, ಮಹಿಳೆಯು ಮನೆ ಒಳಗೆಗೆ ಸೀಮಿತವಾಗಿ ಇಡಬೇಕು ಮಹಿಳೆಯನ್ನ, ಗಂಡಸು ಮನೆ ಹೊರಗಡೆ ಹೋಗಿ ತನ್ನ ದುಡಿಮೆ ಗಳಿಕೆ ಅದನ್ನೆಲ್ಲ ಮಾಡಬೇಕು ಅನ್ನೋದು ಒಂದು ಸ್ಟೇಟ್ಮೆಂಟ್. ಅಂದರೆ ಮಹಿಳೆ ಗಂಡಿನ ಸಮಕ್ಕೆ ದುಡಿಯೋದನ್ನ ಅವರು ಒಪ್ಪೋದಿಲ್ಲ. ಅಂದ್ರೆ ಸನಾತನವಾದ ಮಹಿಳೆಯನ್ನ 4 ಗೋಡೆ ಮಧ್ಯ ಕೂಡಿ ಹಾಕಿ ಅವಳನ್ನ ಮಕ್ಕಳ ಇರುವ ಯಂತ್ರವನ್ನಾಗಿ ಗುಲಾಮ್ಗಳಾಗಿ ನೋಡುವಂತ ಪರಿಸ್ಥಿತಿ. ಹಾಗಾಗಿ ನೀವು ಮಹಿಳೆಯರಿಗೆ ರಾಷ್ಟ್ರೀಯ ಸ್ವಯಂ ಸೇವಕಿ ಸಂಘ ಅಂತ ಮಾಡಿರ್ಬೋದು. ಅಲ್ಲ, ನನ್ನ ಪ್ರಶ್ನೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಯಾಕೆ ಮಹಿಳೆಯರಿಲ್ಲ? ನಿಮ್ಮ ಸರಿಸಮಕ್ಕೆ ಯಾಕೆ ಮಹಿಳೆಯರನ್ನ ಕೂರಿಸಲ್ಲ? ಆ ಬೈಠಕ್ಗಳಲ್ಲಿ ಯಾಕೆ ಹೆಣ್ಣುಮಕ್ಕಳುಗಳಿರಲ್ಲ? ನಾವು ನಡೆಸೋ ಶಾಖೆಗಳಲ್ಲಿ ಯಾಕೆ ಹೆಣ್ಣು ಮಕ್ಕಳನ್ನ ನೀವು ಒಳಗಡೆ ಸೇರಿಸಲ್ಲ? ಯಾಕೆ ಅಂದ್ರೆ ನಿಮ್ಮ ಮನಸ್ಥಿತಿ, ಮನುವಿನ ಮನಸ್ಥಿತಿ ಇನ್ನೂ ಸಹ ಮನು ಸಂವಿಧಾನ ನಿಮ್ಮ ಮನಸ್ಸಿನಲ್ಲಿ ಇದೆ. ಹಾಗಾಗಿ ನೀವು ಸಂವಿಧಾನವನ್ನ ಒಪ್ಪಲ್ಲ. ಹೆಣ್ಣಿಗೂ ಸಮಾನ ಹಕ್ಕನ್ನ ಹೇಳುವಂತ ಸಂವಿಧಾನವನ್ನ ನೀವು ನಿರಾಕರಿಸ್ತೀರಾ. ಹಾಗಾಗಿ ಮಹಿಳೆಯನ್ನ ನೀವು RSSಗೆ ಸೇರಿಸ್ತಾ ಇಲ್ಲ. ಜೊತೆಗೆ ಎಷ್ಟು ಜನ ಇದುವರೆಗೂ ಇಷ್ಟು ಜನ ಮಹಿಳಾ ಸರಸಂಚಾಲಕರಲ್ಲಿ ಒಬ್ಬರೇ ಯಾಕೆ ಮಹಿಳೆಯರಿಲ್ಲ? ಒಬ್ಬರೇ ಯಾಕೆ ದಲಿತರಿಲ್ಲ? ಬ್ರಾಹ್ಮಣರಿಗೆ ಮಾತ್ರ ಸೀಮಿತನ? ಸೊ RSS ಅನ್ನೋದು ಬ್ರಾಹ್ಮಣರ ಹಿಡಿತದಲ್ಲಿ, ಅವರ ಒಂದು ಕೈ ಹಿಡಿತದಲ್ಲಿ ಇರುವಂತಹ ಒಂದು ಸಂಘಟನೆ. ಮತ್ತೆ ಅದು ರಿಜಿಸ್ಟ್ರಿ ಯಾಕಾಗಿಲ್ಲ? ನಾನು ಹೇಳ್ತೀನಿ ಬಂಧುಗಳೇ, ಈ RSS 3 ಸಾರಿ ಬ್ಯಾನ್ ಆಗುತ್ತೆ. 1948ರಲ್ಲಿ 1 ಸಾರಿ, ಯಾವಾಗ ಸಂಘಟನೆಯಲ್ಲಿದ್ದಂಥ ಒಬ್ಬ ವ್ಯಕ್ತಿ ನಾಥೂರಾಮ್ ಗೋಡ್ಸೆ ಗಾಂಧೀಜಿ ಅವ್ರನ್ನ ಅಸಾಸಿನೇಟ್ ಅಂದ್ರೆ ಕೊಂದಾಗ RSS ಅನ್ನ ಬ್ಯಾನ್ ಮಾಡ್ತಾರೆ. ಅದಾದ ನಂತರ 1975ರಲ್ಲಿ ಒಂದ್ಸರಿ ಬ್ಯಾನ್ ಮಾಡ್ತಾರೆ, ಎಮರ್ಜೆನ್ಸಿ ಟೈಮ್ನಲ್ಲಿ. ಅದಾದ ನಂತರದಲ್ಲಿ 1992ರಲ್ಲಿ ಒಂದ್ಸರಿ ಬ್ಯಾನ್ ಆಗುತ್ತೆ, ಬಾಬ್ರಿ ಮಸೀದಿನ ಡೆಮಾಲಿಷ್ ಮಾಡೋ ಟೈಮ್ನಲ್ಲಿ. ಸೊ ಇದು ಮೂರನ್ನು ಸಹ ಯಾವುದೂ ಸಹ ಸಂವಿಧಾನಕ್ಕೆ ಪೂರಕವಾದ ಒಂದು ಘಟನೆಗಳಾಗಿರ್ಲಿಲ್ಲ, ಸಂವಿಧಾನ ವಿರೋಧಿ ಘಟನೆಗಳಾಗಿದ್ರಿಂದ ಬ್ಯಾನ್ ಮಾಡಲಾಗಿತ್ತು. ಒಂದು ಸಂಘಟನೆ 3 ಸಾರಿ ಬ್ಯಾನ್ ಆಗಿರೋ ಸಂಘಟನೆ ಯಾವುದೇ ಒಂದು ರಾಷ್ಟ್ರ ವಿರೋಧಿ ಇದರಲ್ಲಿ ಕೃತ್ಯಗಳಲ್ಲಿ ಕಾಣಿಸ್ಕೊಳ್ತಾ ಇಲ್ಲ, ಪ್ರಾಪರ್ ಆಗಿ ಎವಿಡೆನ್ಸ್ ಸಿಗ್ತಾ ಇಲ್ಲ ಅನ್ನೋದಕ್ಕೆ ಮುಖ್ಯ ಕಾರಣ ಏನ್ ಗೊತ್ತಾ ಬಂಧುಗಳೇ? ಇಲ್ಲಿ ಇವರು ರಿಜಿಸ್ಟರ್ ಮಾಡ್ಕೊಂಡಿಲ್ಲ. ಯಾಕೆ ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅಂದ್ರೆ ಅವ್ರ ಹತ್ರ ಯಾವುದೇ ಒಂದು ಡಾಕ್ಯುಮೆಂಟ್ ಇಲ್ಲ, ಇವ್ರಿಂತ ಯೂನಿಫಾರ್ಮ್ ಅನ್ನೋದನ್ನ ರಿಜಿಸ್ಟರ್ ಮಾಡ್ಕೊಂಡಿಲ್ಲ, ಜೊತೆಗೆ ಇವರು ಪದಾಧಿಕಾರಿಗಳು ಯಾರು ಅಂತ ರಿಟರ್ನ್ ಅಲ್ಲಿ ಇಲ್ಲ, ಇವರ ಯಾರು ಕಾರ್ಯಕರ್ತರು ಅನ್ನೋದು ರೈಟಿಂಗ್ ಅಲ್ಲಿ ಸಿಗಲ್ಲ. ಯೂನಿಫಾರ್ಮ್ ಹಾಕ್ದಾಗ ನಾವು ಕಾರ್ಯಕರ್ತರು ಅಂತ ಹೇಳ್ತಾರೆ, ಘಟನೆ ನಡೆದು ಆ ಕ್ರೈಮಲ್ಲಿ ಸಿಗಾಕೊಂಡಾಗ ನಾವು RSS ಅವ್ರು ಅಲ್ವೇ ಅಲ್ಲ, ನಮ್ಮ ಸಂಘಟನೆಯವನ್ನಲ್ಲ ಅಂತ ಹೇಳ್ತಾರೆ. ಇವರು ಹೇಳ್ತಾರೆ ನಾನು RSS ಬಿಟ್ಟು 6 ತಿಂಗಳಾಗಿತ್ತು, 6 ವರ್ಷ ಆಗಿತ್ತು ಅಂತ ಹೇಳ್ತಾರೆ. ಬಂಧುಗಳೇ, ಇದು ಬಹಳ ಒಂದು ಬುದ್ಧಿವಂತಿಕೆಯಿಂದ ಮಾಡಿರುವಂತ ಸ್ಟ್ರಾಟರ್ಜಿ. ತಪ್ಪು ಮಾಡಿ ತಗ್ಲಾಕೊಂಡಾಗ ನಾನು RSS ಅಲ್ಲ, ನಾನು ಇದ್ರು ನಾನು ಬಿಟ್ಟಿದ್ದೆ ಅಂತ ಹೇಳುವಂಥದ್ದು. ಹಾಗಾಗಿ ಇವರು ಮಾಡೋ ಕ್ರೈಮ್ಗಳಿಗೆ ಎವಿಡೆನ್ಸೇ ಸಿಗ್ತಾ ಇಲ್ಲ. ಈ ಸಂಘಟನೆಯು ಸಹ ಎಲ್ಲ ಸಂಘಟನೆಯಾಗಿ ರಿಜಿಸ್ಟರ್ಡ್ ಆಗಬೇಕು. ಇವ್ರೇನು ಲಾಠಿ ಇಟ್ಕೊಂಡು ಹೋಗ್ತಾ ಇದ್ದಾರಲ್ಲ, ಆ ಲಾಠಿ ಇಡ್ಲಿಕ್ಕೆ ಪರ್ಮಿಷನ್ ಇದೆಯಾ? ನಾಳೆ ದಿನ ನಂದು ಒಂದು ಮಹಿಳಾ ಸಂಘಟನೆ, ಮಹಿಳೆ ಒಂದು ಸಂರಕ್ಷಣೆಗೋಸ್ಕರ ಇರೋದು. ನಾಳೆ ದಿನ ನಾನು ಸಹ ಲಾಠಿ ಇಟ್ಕೊಂಡು 1000 ಜನ ಜೊತೆಗೆ ನಾನು ಸಹ ಪ್ರಚಾರಕ್ಕೆ ಹೋಗ್ತೀನಿ, ನಾನು ಸಹ ಇಟ್ಕೊಂಡು ಪಥಸಂಚಲನ ಮಾಡ್ತೀನಿ, ನನಗೂ ಪರ್ಮಿಷನ್ ಕೊಡಿ. ಅವ್ರಿಗೆ ಅವರಂಗೆ ನಂದು ಒಂದು ಸಂಘಟನೆ, ಅವರು ದೇಶಕ್ಕೋಸ್ಕರ ಮಾಡ್ತಾ ಇದ್ರೆ ನಾನು ಸಹ ದೇಶದ ಮಹಿಳೆಯರಿಗೋಸ್ಕರ ಮಾಡ್ತೀನಿ, ನನಗೂ ಸಹ ಬೇಕು, ನಾನು ಸಹ ಲಾಠಿ ಇಟ್ಕೊಳ್ಳಿಕ್ಕೆ ಪರ್ಮಿಷನ್ ಕೊಡಬೇಕು. ಇಲ್ಲ ಅವರಿಗೂ ರದ್ದಾಗಬೇಕು. ರಿಜಿಸ್ಟರ್ಡ್ ಆಗಿರೋ ನಮಗೆ ಅಧಿಕಾರ ಇಲ್ಲ ಅಂದಮೇಲೆ ಅನ್ರಿಜಿಸ್ಟರ್ಡ್ ಯಾವ ಇದರಲ್ಲಿ ನೀವು ಅವರಿಗೆ ಪ್ರೊವಿಷನ್ ಮಾಡ್ತಾ ಇದ್ದೀರಾ? ಜೊತೆಗೆ ಯಾವುದೇ ಸಂಘ ಸಂಸ್ಥೆಗಳಿಗೆ ನೀವು ವಿತೌಟ್ ಪರ್ಮಿಷನ್ ಮಾರ್ಚ್ ಫಾಸ್ಟ್ಗೆ ಪರ್ಮಿಷನ್ ಕೊಡಲ್ಲ, ಟ್ರಾಫಿಕ್ ಪ್ರಾಬ್ಲಮ್ ಆಗುತ್ತೆ ಅಂತೀರಾ. ರಾಜ್ಯದ ಮೂಲೆ ಮೂಲೆಗಳಲ್ಲಿ RSS ಪಥಸಂಚಲನ ಆಗುತ್ತೆ, ಅದಕ್ಕೆ ಹೇಗೆ ಪರ್ಮಿಷನ್ ಕೊಡ್ತೀರಾ ನೀವು? ಸೊ ಅದು ಬೇರೆ ಸಂಘಟನೆ, ಇದು ಬೇರೆ ಸಂಘಟನೆನಾ? ಎಲ್ಲವೂ ಒಂದೇ, ಎಲ್ಲರೂ ಒಂದೊಂದು ಅಜೆಂಡಾಗೋಸ್ಕರ, ಸಮಾಜದ ಒಳಿತಿಗೋಸ್ಕರ ಹೋರಾಟ ಮಾಡ್ತಾ ಇರುವಂಥವ್ರು. ಹಾಗಾಗಿ ಅದನ್ನು ನಿಲ್ಲಿಸಬೇಕು, ಬ್ಯಾನ್ ಮಾಡಬೇಕು. ಇಲ್ಲ ನಮಗೂ ಸಹ ಪರ್ಮಿಷನ್ ಕೊಡಬೇಕು. ನಾಳೆ ನಾನು 1000 ಜನ ಕರ್ಕೊಂಡು ಲಾಠಿ ಇಟ್ಕೊಂಡು ಬರ್ತೀನಿ, ನನ್ನನ್ನು ಸಹ ಕೇಳಬಾರ್ದು ನೀವು. ನಾನು ರಾಜ್ಯ ಸರ್ಕಾರಕ್ಕೆ ಹೇಳ್ತಾ ಇದ್ದೀನಿ, ಅವ್ರಿಗೆ ಏನು ಪರ್ಮಿಷನ್ ಕೊಡ್ತೀರಾ ನನಗೂ ಸಿಗಬೇಕು. ಹಾಗಾಗಿ ಅದೇನಿದೆ ಅದು ಪ್ರಾಪರ್ ಆಗಿ ರಿಜಿಸ್ಟರ್ ಆಗಬೇಕು, ಆಸ್ತಿ ಪೂರ್ತಿ ಅದನ್ನ ನೀವು ಆಡಿಟ್ ಆಗಬೇಕು. ಯಾಕೆ ಅಂದ್ರೆ RSS ಹೆಸರಿನಲ್ಲಿ ಇವಾಗ ಶಾಖೆಗಳು ನಡೆಯುತ್ತೆ. ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಬಾಲ ಶಿಬಿರ ಅಂತ ನಡೆಸ್ತಾರೆ. ಆ ಬಾಲ ಶಿಬಿರ 3 ದಿನದ್ದು 150 ರೂಪಾಯಿ ತಗೊಳ್ತಾರೆ ಬಂಧುಗಳೇ. ಆಮೇಲೆ ಮಕ್ಕಳಿಗೆ ITC ಅಂತ ಮಾಡ್ತಾರೆ, 7 ತಗೊಳ್ಳೋದು
ಮಕ್ಕಳಿಗೆ 150, 500, 1,000 ರೂಪಾಯಿ ಒಳಗಡೆ ತಗೊಳ್ತಾರೆ. ಇಷ್ಟು ದಿನ ಮಕ್ಕಳಿಗೆ ಲಕ್ಸುರಿಯಾಗಿ ಊಟ ತಿಂಡಿ ಹಾಕಿ ಅಷ್ಟು ಲಕ್ಸುರಿಯಾಗಿ ನೋಡ್ಕೊಳ್ತಾರೆ. ದುಡ್ಡು ಎಲ್ಲಿಂದ ಬರುತ್ತೆ ಇವರಿಗೆ? ಇವಾಗ ಸಾವಿರಾರು ಜನ ಸೇರಿ ಪಥಸಂಚಲನ ಮಾಡ್ತಾರೆ, ಆ ಯೂನಿಫಾರ್ಮಿಗೆ ದುಡ್ಡು ಎಲ್ಲಿಂದ ಬರುತ್ತೆ ಇವರಿಗೆ? ಯಾರು ಕೊಡೋದು ಇದೆಲ್ಲ? ಮತ್ತೆ ಜಮೀನುಗಳು ಎಷ್ಟೆಷ್ಟೋ ಭೂಮಿಗಳು ಕೊಟ್ಟಿದ್ದೀರಾ, ಯಾವ ರೀಸನಲ್ಲಿ ಕೊಡ್ತಾ ಇದ್ದೀರಾ ಅನ್ನೋದು ನನಗೆ ಅರ್ಥ ಆಗಬೇಕು. ಹಾಗಾಗಿ ಈ ಎಲ್ಲವೂ ಪ್ರಾಪರಾಗಿ ಆಡಿಟ್ ಆಗಬೇಕು. ಮತ್ತೆ ಈ ಎಲ್ಲ ಕೆಲವು ಕೃತ್ಯಗಳು ಏನಿದೆ, ಯಾವಾಗ ಅನ್ರಿಜಿಸ್ಟರ್ ಇರುತ್ತೆ, ಯಾವುದೇ ಪಟ್ಟಿಗಳು ಸಿಗಲ್ಲ, ಯಾರು ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಲ್ಲ, ಎಲ್ಲರೂ ಕಾಕಿ ಚಡ್ಡಿಗಳು ಹಾಕೊಂಡು ಬರ್ತಾರೆ. ಇವತ್ತು ಇನ್ನೊಂದೇ ಒಂದು ಹೆಡ್ಗೇವಾರ್ ಅವರು ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ, ಬ್ರಿಟಿಷರ ಗುಲಾಮ್ಗಿರಿಯನ್ನಾದರೂ ಒಪ್ತೀವಿ, ಆದರೆ ದಲಿತರು ನಮ್ಮ ಸರಿಸಮವಾಗಿ ಬಂದು ನಿಲ್ಲೋದನ್ನ ನಾವು ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ ಅಂತ. ಅವರು ಜಾತಿ ವ್ಯವಸ್ಥೆಯನ್ನು ಪ್ರಮೋಟ್ ಮಾಡ್ತಾರೆ, ಚಾತುರ್ವರ್ಣ ಪದ್ಧತಿಯನ್ನು ಎತ್ತಿ ಹಿಡಿತಾರೆ. ಯಾವುದೇ ಕಾರಣಕ್ಕೂ ಅಸ್ಪೃಶ್ಯತೆ ಬಗ್ಗೆ ಮಾತಾಡಲ್ಲ, ದಲಿತರ ಮೇಲೆ ದೌರ್ಜನ್ಯ ಆದಾಗ ಮಾತಾಡಲ್ಲ. ಅದು ದಲಿತರ ಮೇಲೆ ದೌರ್ಜನ್ಯ ಆದಾಗ ಯಾವಾಗ ಮಾತಾಡ್ತಾರೆ? ಅದ್ರ ಹಿಂದೆ ಮುಸಲ್ಮಾನರಿದ್ದರೆ ಮಾತ್ರ ಮಾತಾಡ್ತಾರೆ. ಹಾಗಾಗಿ ದಲಿತರು, ಹಿಂದೂ ನಾವೆಲ್ಲ ಒಂದು ಅನ್ನೋ ಅಜೆಂಡಾ ನೀವು ಬರೀ ಮಾತಾಡ್ಲಿಕ್ಕೆ ಮಾತ್ರ, ಬಾಯಿ ಮಾತಿಗೆ ಮಾತ್ರ ದಲಿತರನ್ನ ವಿರೋಧಿಸ್ತಿರೋ, ಮಹಿಳೆಯರನ್ನ ಸರಿಸಮವಾಗಿ ನೋಡೋದಿಲ್ಲ, ಮಹಿಳಾ ವಿರೋಧಿ ಮನಸ್ಥಿತಿ ಇದೆ ನಿಮಗೆ. ಮಕ್ಕಳನ್ನ ಅವ್ರ ಬಾಲ್ಯವನ್ನು ಗೌರವಿಸೋದಿಲ್ಲ, ಅದನ್ನ ನೀವು ಬಂಡವಾಳ ಮಾಡ್ಕೊಳ್ತೀರಾ. ಜೊತೆಗೆ ರಾಷ್ಟ್ರಭಕ್ತಿ, ರಾಷ್ಟ್ರಗೀತೆ, ರಾಷ್ಟ್ರೀಯ ಸಂವಿಧಾನವನ್ನು ಗೌರವಿಸೋದಿಲ್ಲ. ಸೊ RSS ಅನ್ನೋದು ಒಂದು ಅಜೆಂಡಾಗೋಸ್ಕರ, ಒಂದು ತನ್ನ ಸ್ವಾರ್ಥ ಸಾಧನೆಗೋಸ್ಕರ ಮಾಡಿಕೊಂಡಿರುವ ಒಂದು ಸ್ವಯಂ ಸೇವಕರ ಸಂಘವ ಹೊರತು ಅದು ರಾಷ್ಟ್ರಭಕ್ತಿಯನ್ನೇ ಜಾಗೃತಿ ಮಾಡ್ತಾ ಇಲ್ಲ. ರಾಷ್ಟ್ರಕ್ಕೋಸ್ಕರ ಏನು ಕೆಲಸ ಮಾಡಿದ್ದಾರೆ, ಏನು ಬದಲಾವಣೆ ಮಾಡಿದ್ದಾರೆ ಅನ್ನೋದನ್ನ ದಯವಿಟ್ಟು ನೀವು ನಮಗೆ ತಿಳಿಸುವಂಥ ಕೆಲಸ ಮಾಡಿ. RSSನ ಹೆಗ್ಗಳಿಕೆ ಏನು ಅನ್ನೋದನ್ನು ಹೇಳಿ. ಅದಾದ ನಂತರದಲ್ಲಿ ನಿಜವಾಗ್ಲೂ ನಾನು ನಿಮಗೊಂದು ಚಾಲೆಂಜ್ ಆಗ್ತೀನಿ. ಎಲ್ಲ ಮಹಿಳೆಯರು, RSSನಲ್ಲಿರೋ ಎಲ್ಲ ನನ್ನ ಅಣ್ಣ ತಮ್ಮಂದರಿಗೆ ನಾನು ಕೇಳೋದೇನೆಂದರೆ, ನಿಮಗೆ ನಿಜವಾಗ್ಲೂ RSS ಅಲ್ಲಿ ಸಮಾನತೆ ಇದೆ ಅನ್ಸಿದ್ರೆ RSSನ ಪ್ರಮುಖ ಆಗಿ ಒಂದು ಮಹಿಳೆಯನ್ನ ನೇಮಕ ಮಾಡಿ, ಒಬ್ಬ ದಲಿತ ಮಹಿಳೆಯನ್ನ ನೇಮಕ ಮಾಡಿ. ನಾನು ಅವಾಗ ಅದನ್ನು ಒಪ್ತೀನಿ ಅಂತ ಹೇಳ್ತಾ ನನ್ನ 2 ಮಾತನ್ನ ಮುಗಿಸ್ತೀನಿ. ಜೈ ಭೀಮ್ ಬಂಧುಗಳೇ.